ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ತರಾತುರಿಯಲ್ಲಿ ನಮ್ಮ ಏನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯುತ್ ವಿತರಣಾ ಕಂಪನಿಗಳನ್ನು ಏಕಏಕಿಯಾಗಿ ಟಾಟಾ ಪವರ್ ಕಂಪನಿಗೆ ಮಾರಾಟ ಕೊಂಡ್ರಂಬುದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಮಾರಾಟ ಮಾಡೋದ್ರಿಂದ ಇವ್ರು ಏನು ಮೆಸೇಜ್ ಮಾಡ್ಬಿಟ್ರಂಬುದು ಗೊತ್ತಾಗ್ತೈತೆ. ನಾಳೆ ಮುಂದೆ ಪ್ರೀಪೇಡ್ ಮೀಟರ್ ಮಾಡ್ತೀರಿ ನೀವು, ಅಂದ್ರೆ ಮೊಬೈಲ್ ರೀತಿಯಲ್ಲಿ ನಾವು ರೀಚಾರ್ಜ್ ಮಾಡಿಕೊಂಡು ವಿದ್ಯುತ್ ಬಳಕೆ ಮಾಡ್ಕೋಬೇಕಾಗತ್ತಾ? ಇದು ನಮ್ಮಿಂದ ಆಗಲಾರ್ದ ಕೆಲಸ. ಕೃಷಿ ನಿಂತಂದ್ರೆ ಇಡೀ ದೇಶ ಅಲ್ಲಾಡುತ್ತೆ. ಯಾಕಂದ್ರೆ ಇವತ್ತು ಕೃಷಿ ಪಂಪ್ ಸೆಟ್ ನಿಲ್ತಾವ, ಇವತ್ತೇನು SC ST ಯೋಜನೆಗಳು ರದ್ದಾಗ್ತಾವ, ಶೀಘ್ರ ಸಂಪರ್ಕ ರದ್ದಾಗ್ತೈತೆ, ಮತ್ತು ಪ್ರೀಪೇಡ್ ಮೀಟರ್ ಹಾಕೋಕ್ಕೆ ಅರ್ಥಕ್ಕೆ ಸಿಗ್ತಿಲ್ಲ. ಇವತ್ತು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಲಕ್ಷಾಂತರ ಜನ, ಅಂದ್ರೆ ಸಾವಿರಾರು ಜನ ಭಾಳ ಲಕ್ಷಾಂತರ ಬೇಡ ಅಂದ್ಬಿಡಿ. ಆ್ಯಕ್ಚುಲಿ ಇವತ್ತು ಲೈನ್ ಮ್ಯಾನು AWE MD ಎಲ್ಲರೂ ಬಂತಂದ್ರೆ ಇವತ್ತು ಲಕ್ಷಾಂತರ ಜನ ಅಂತಾರೆ. ನನ್ನ ಪ್ರಕಾರ ಲಕ್ಷಾಂತರ ಜನ ಇವತ್ತು ನೌಕರಿ ಮಾಡೋಂಥ ನಮ್ಮ ರೈತರ ಮಕ್ಕಳು ಮತ್ತು ಇವತ್ತು ಬಡವ್ರ ಮಕ್ಕಳು ಬೀದಿಗೆ ಬರ್ತಾರೆ. ಯಾಕಂದ್ರೆ ಆ ಕಾರಣಕ್ಕಾಗಿ ಈ ಏನು ಇವತ್ತು ನೀವೇನು ನಿರ್ಧಾರ ಮಾಡಿದ್ದೀರಿ, ಈ ನಿರ್ಧಾರ ನಿಲ್ಲಿಸಿರ್ಬೇಕು. ಹಿಂದೆ ಒಂದು ವೇಳೆ ಸರಿದೇ ಹೋದರೆ ನೀವೆಲ್ಲರೂ ಕಾಂಗ್ರೆಸ್ನವ್ರು ಏನೇ ಪ್ರೋಗ್ರಾಮ್ ಮಾಡಿದೊಳಗೆ ನಿಮ್ಗೆ ಕಸಬಾಗಿಯಿಂದ ಸನ್ಮಾನ ಮಾಡ್ಬೇಕಾಗ್ತೀನಿ ಮುಂದೆ. ಯಾಕಂದ್ರೆ ಇಲ್ಲಕಂದ್ರೆ ನಿಮ್ಗೆ ಯಾವುದೇ ರೀತಿಯಿಂದ ಇಷ್ಟು ದಿವಸ ನಾವು ಏನು ಮಾಡ್ತೀವಿ, ನಿಮ್ಗೆ ಶಾಲು ಆಹಾರ ತುರಾಯಿ ಎಲ್ಲ ಮಾಡ್ತಿದ್ವಿ, ಏನೋ ಒಂದು ಒಳ್ಳೆ ಕೆಲಸ ಮಾಡಕತ್ತಾರಪ್ಪ ಅಂತೇಳಿ. ನೀವು ರೈತ ವಿರೋಧ ಅಂತೇಳಿ ಮೊದಲು ಒಂದು ವಾರದಲ್ಲಿ ನೀವು ತೋರಿಸ್ಕೊಂಡ್ಬಿಟ್ಟಿದ್ದೀರಿ. ಇದನ್ನು ಕೈ ಬಿಡ್ರಿ ಅಂತ ಹೇಳ್ತಾ ಈ ಮೂಲಕವಾಗಿ ಸಾವಿರ ನೀವು ಕಟ್ಟುನಿಟ್ಟಾಗಿ ಸರ್ಕಾರಕ್ಕೆ ಜಾಗೃತಿ ಮೂಡಿಸ್ರಿ, ನಿಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂಬರ್ರಿ. ಇಲ್ಲಕ್ಕಂದ್ರೆ ನಾವು ರೈತರು ಯಾವುದೇ ಕಾರಣಕ್ಕೆ ಸಹಿಸಲ್ಲ. ಹಾಗಾಗಿ ನೀವು ಸರ್ಕಾರಕ್ಕೆ ಇವತ್ತೇ ಪತ್ರ ಬರಬೇಕು. ನೀವು ಪತ್ರ ಬರೆದು ಮೆಸೇಜ್ ಹಾಕಿ. ಯಾಕಂದ್ರೆ ಇಲ್ಲಿ ನಾವು ಬಂದಿರೋದು ಏನಂದ್ರೆ ಇವತ್ತು ಬಿತ್ತನೆ ಕಾರ್ಯ ಅದಾವ, ನಾವು ತರಾತುರಿಯಲ್ಲಿ ಬಂದೀವಿ. ಇನ್ನು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ, ಹೋರಾಟ ಯಾವ ರೂಪಕ್ಕೆ ಇಳುತ್ತೋ ಗೊತ್ತಿಲ್ಲ ರಾಜ್ಯಾದ್ಯಂತ. ಯಾಕಂದ್ರೆ ನಾವು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ತಮ್ಮ ಮೂಲಕ ಗಮನ ತರೋದೇನೆಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಸೋನಾ ಪೂಜಾರಿ ಅವರು ಹೇಳ್ಯಾರ, ಎಲ್ಲ ತಾಲೂಕು ಕೇಂದ್ರದಲ್ಲಿ ಮನವಿಯನ್ನು ಕೊಡ್ರಿ ಅಂತ ಹೇಳ್ಯಾರ. ಅವರ ಮಾರ್ಗದರ್ಶನ ಮೂಲಕ ಇವತ್ತು ತುರ್ತಾಗಿ ಇವತ್ತು ಮನವಿ ಕೊಡಕ್ಕೆ ಬಂದೀವಿ. ಇನ್ನೂ ರಾಜ್ಯಾದ್ಯಂತ ಉಗ್ರ ರೂಪದ ಹೋರಾಟ ಆಗುತ್ತಾ, ಇನ್ನು ಯಾವುದೇ ಪಕ್ಷ ಇದಕ್ಕೆ ಕಾಯ್ದೆಗೆ ಬೆಂಬಲಿಸಿರಿ. ಉದಾಹರಣೆಗೆ ನಾನು ವಿರೋಧ ಪಕ್ಷ ಕೂಡ ಒಂದು ಮಾತು ಎಚ್ಚರಿಕೆಯನ್ನು ಹೇಳ್ತೀನಿ. ವಿರೋಧ ಪಕ್ಷ ಬರೀ ಜಾತಿಗಾಗಿ ಹೋರಾಟ ಮಾಡೋದಲ್ಲ, ರೈತರಿಗೋಸ್ಕರ ಹೋರಾಟ ಮಾಡಿರಿ. ಡಾಕ್ಟರ್ MS ಸ್ವಾಮಿನಾಥನ್ ವರದಿಗೋಸ್ಕರ ಹೋರಾಟ ಮಾಡಿರಿ. ನೀವು ವಿದ್ಯುತ್ ಮಾರಾಟ ಮಾಡೋದನ್ನು ಪ್ರತಿಭಟಿಸಿರಿ. ಅದು ಬಿಟ್ಟು ಕಾಸಿ ಕಾಟಾಚಾರಕ್ಕೆ ಯಾವುದೋ ಒಂದು ಪಕ್ಷಕ್ಕೆ ಸ್ವಾರ್ಥಕ್ಕಾಗಿ ನೀವು ಕೂಡ ಇದ್ರ ಫಲ ನಾವು ಕೂಡ ಉಳಿತು ಅನ್ನೋ ಅಪೇಕ್ಷೆ ಏನಿದ್ರೆ ಕೈ ಬಿಟ್ಟು ಹಾಕ್ರಿ. ಹಂಗೇನಾರು ಆಯ್ತಪ್ಪ ಅಂದ್ರೆ ಮೂರು ಪಕ್ಷ ಕಾಂಗ್ರೆಸ್ JDS BJP ಮೂರು ಪಕ್ಷನ ಧಿಕ್ಕರಿಸ್ಬೇಕಾಗ್ತೀನಿ ಮುಂದೆ. ಯಾಕಂದ್ರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕಾಗತ್ತಾ. ಯಾಕಂದ್ರೆ ತಮಿಳುನಾಡು ಯಾವ ರೀತಿ ಆಯಿತು ಆ ರೀತಿ ಬರಬೇಕಾಗತ್ತಾ. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ಯಾವುದೇ ಸಾರ್ವಜನಿಕ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಆಗಿರ್ಬೋದು, ಇನ್ನಿತರ ಕಂಪನಿಗಳು ಯಾವುದೇ ಇರಲಿ ಅದನ್ನು ಮಾಡಬಾರ್ದು, ಖಾಸಗೀಕರಣಕ್ಕೆ ನೀವು ಮಾರಾಟ ಮಾಡಬಾರ್ರಿ. ಹಾಗಾಗಿ ನಿಮ್ಮ ಸ್ವಾಧೀನದಲ್ಲಿ ಇರಲಿ ಅಂತ ಹೇಳ್ತಾ ತಮಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೆ. ಬರೀ ಅಧ್ಯಕ್ಷ ಫೋಟೋ ತಕ್ಕ ಬೇರೆ ಫೋಟೋ ತಕ್ಕ ಬೇರೆ ಕೂರ್ಲಿತ್ತೆ ಬಲ್ಲರ್ ಬರ ಬಾರ ನಿಲ್ತೇನೆ